ಯೂನಿಯನ್ ಬ್ಯಾಂಕ್ ಕಾಮಾಕ್ಷಿಪಾಳ್ಯದಲ್ಲಿ ಸಿಟಿ ಯೂನಿಯನ್ ಬ್ಯಾಂಕ್ನ 811ನೇ ನೂತನ ಶಾಖೆ ಪ್ರಾರಂಭೋತ್ಸವ. ಕಣ್ಮುಚ್ಕೊಡಿ. ಥ್ಯಾಂಕ್ ಯು ಸರ್. ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಬ್ಯಾಂಕ್ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಮ್ಯಾಮ್. ನಮ್ಮದು ಸಿಟಿ ಯೂನಿಯನ್ ಬ್ಯಾಂಕ್ 1904 ಸ್ಟಾರ್ಟ್ ಆಗಿರುವಂಥ ಬ್ಯಾಂಕು. ತುಂಬ 120 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ಹೆಡ್ ಆಫೀಸ್ ನಮ್ಮದು ಕುಂಭಕೋಣಮಲ್ಲಿದೆ. ಈಗ ಇದು 811ನೇ ಬ್ರ್ಯಾಂಚು ಕಾಮಾಕ್ಷಿಪಾಳ್ಯದಲ್ಲಿ ಓಪನ್ ಮಾಡ್ತಾ ಇರೋದು ನಾವು. ಆಲ್ಮೋಸ್ಟ್ 1 ಲಕ್ಷ ಕೋಟಿ ಬಿಸ್ನೆಸ್ ಮಾಡ್ತಾ ಇರೋ ಬ್ಯಾಂಕು. ಈಗ ಬೆಂಗಳೂರಲ್ಲಿ ಇದು 40ನೇ ಶಾಖೆ ನಾವು ಓಪನ್ ಮಾಡ್ತಾ ಇದ್ದೀವಿ. ಈಗ ವಿಜಯನಗರ ಇಲ್ಲ ರಾಜಾಜನಗರಲ್ಲಿ 20 ವರ್ಷದಿಂದ ಬ್ರ್ಯಾಂಚ್ ಇದೆ. ಈ ಕಾಮಾಕ್ಷಿಪಾಳ್ಯದಲ್ಲಿ ಇರುವ ಒಂದು ಪೊಟೆನ್ಷಿಯಲ್ ನೋಡ್ಕೊಂಡ್ಬಿಟ್ಟು ನಾವು ಇವಾಗ ಇಲ್ಲಿ ಶಾಖೆ ಓಪನ್ ಮಾಡ್ತಾ ಇದ್ದೀವಿ. ಸೊ ಗ್ರಾಹಕರಿಗೆ ನಿಮ್ಮ ಬ್ಯಾಂಕಿಂದ ಏನೇನು ಸವಲತ್ತುಗಳಿದೆ ಮತ್ತು ಯಾವ್ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ ಮತ್ತು ಖಾತೆ ಓಪನ್ ಮಾಡೋಕ್ಕೆ ಯಾವ ರೀತಿ ಇದೆ? ಸುಮಾರು 120 ವರ್ಷದಿಂದ ಮೇಡಮ್ ನಮ್ಮ ಬ್ಯಾಂಕ್ ಫೇಮಸ್ ಆಗಿರೋದೇ ಕಸ್ಟಮರ್ ಸರ್ವಿಸ್ಗೆ. ಇಲ್ಲಿ ನಾವು ಜಾಸ್ತಿ ಪಬ್ಲಿಸಿಟಿ ಎಲ್ಲೂ ಮಾಡಲ್ಲ. ನಮಗೆ ಗ್ರಾಹಕರು ಬರೋದೇ ನಮ್ಮ ಸರ್ವಿಸ್ ನೋಡಿಕೊಂಡು ಎಲ್ಲ ರೀತಿಯ ಫೆಸಿಲಿಟಿನೂ ಕೊಡ್ತಾ ಇದ್ದೀವಿ. ನಮ್ಮದು ಮೇಜರ್ ಇರೋದು ನೆಟ್ ಬ್ಯಾಂಕಿಂಗು, ಆನ್ಲೈನ್ ಬ್ಯಾಂಕಿಂಗು, ಇದೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. 95% ಆಫ್ ದ ಟ್ರಾನ್ಸಾಕ್ಷನ್ಸ್ ಆರ್ ಹ್ಯಾಪನಿಂಗ್ ಥ್ರೂ ಆಲ್ಟರ್ನೇಟ್ ಚಾನಲ್. ಸೊ ಕಸ್ಟಮರ್ಗಳೇ ಆನ್ಲೈನ್ ಫೆಸಿಲಿಟಿ, ಬೆಸ್ಟ್ ಬ್ಯಾಂಕ್ ಅವಾರ್ಡ್ ಎಲ್ಲ ತಗೊಂಡಿದೆ ನಮ್ಮ ಬ್ಯಾಂಕು. ಸೊ ಅತ್ಯುತ್ತಮವಾದ ಆನ್ಲೈನ್ ಟೆಕ್ನಾಲಜಿನ ಕೊಡ್ತಾ ಇದ್ದೀವಿ ಕಸ್ಟಮರ್ಗಳಿಗೆ. ಎಲ್ಲ ವಿಧವಾದ ಲೋನ್ ಸೌಲಭ್ಯ ಇದೆ, ಗೋಲ್ಡ್ ಲೋನ್ ಇದೆ, ಎಲ್ಲ ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟು, ಎಲ್ಲ ರೀತಿಯ ಫೆಸಿಲಿಟಿಗಳು, ಪ್ರಾಡಕ್ಟ್ಗಳು ನಮ್ಮಲ್ಲಿ ಇದೆ. ಓಕೆ. ಸೊ ಬೇರೆ ಬ್ಯಾಂಕ್ಗಳಲ್ಲಿ ಇಷ್ಟು ಡಿಪಾಸಿಟ್ ಮಾಡಿದ್ರೆ ಖಾತೆ ಓಪನ್ ಅಂತ ಇದೆ. ನಿಮ್ಮ ಬ್ಯಾಂಕಲ್ಲಿ ಯಾವ ರೀತಿ? ನಮ್ಮಲ್ಲಿ ಆ ಥರ ಏನಿಲ್ಲ. ನಮ್ಮಲ್ಲಿ ಮಂತ್ಲಿ ಅವರೇಜ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದರೆ ಸಾಕಾಗತ್ತೆ. ಅದನ್ನು ಬೇಸ್ ಮಾಡಿ ನಾವು ಫೆಸಿಲಿಟಿ ಕೊಡ್ತೀವಿ. ಮಿನಿಮಮ್ ಬ್ಯಾಲೆನ್ಸ್ ನಮ್ಮದು 3,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 3,000 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಎಲ್ಲ ರೀತಿಯ ಡೆಬಿಟ್ ಕಾರ್ಡ್ ಆಗಲಿ, ATM ಕಾರ್ಡು, ಆನ್ಲೈನ್ ಬ್ಯಾಂಕಿಂಗು, ಎಲ್ಲದು ಫೆಸಿಲಿಟಿನೂ ನಾವು ಕೊಡ್ತೀವಿ. ಸೊ ಕೆಲವು ಬ್ಯಾಂಕ್ಗಳಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ರೆ ಇಮಿಡಿಯೇಟ್ಲಿ ಲೋನ್ ಆಗಲ್ಲ. 3 ಮಂತ್ಸು 3-4 ಮಂತ್ಸ್ ತಗೊಂಡು ನಿಮ್ಮ ಬ್ಯಾಂಕಲ್ಲಿ ಯಾವ ರೀತಿ ಬೇಗ ಸರ್ವಿಸ್ ಕೊಡ್ತೀವಿ? ಆಮೇಲೆ ಅದೇ ಎಲ್ಲ ಪೇಪರ್ಗಳೆಲ್ಲ ಕರೆಕ್ಟಾಗಿದ್ದರೆ, ನಮ್ಮದು ಈಗ ನ್ಯೂಜೆನ್ ಸಾಫ್ಟ್ವೇರ್ ಅಂತ ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲವೂ ಸರಿಯಾಗಿದ್ದರೆ 3 ದಿನದಲ್ಲಿ ನಾವು ಲೋನ್ ಸ್ಯಾಂಕ್ಷನ್ ಕೊಡ್ತೀವಿ ಕಸ್ಟಮರ್ಗೆ. ವಿದಿನ್ 3 days ವಿ ಆರ್ ಗಿವಿಂಗ್ ದ ಸ್ಯಾಂಕ್ಷನ್ಸ್ ಟು ದ ಕಸ್ಟಮರ್. ಬೇರೆ ಬ್ಯಾಂಕಿಗೂ ನಿಮ್ಮ ಬ್ಯಾಂಕಿಗೂ ಏನು ಪರ್ಸೆಂಟೇಜ್ ಇರುತ್ತೆ ಸರ್? ಪರ್ಸೆಂಟೇಜ್ ನಮ್ಮದು ಕಾಂಪಿಟೇಟಿವ್ ಆಗಿದೆ ಮೇಡಮ್. ಈಗ ನಾವು ಹೌಸಿಂಗ್ ಲೋನಿಗೆ 8.25% ಕೊಡ್ತಾ ಇದ್ದೀವಿ. ಇದು ಯಾವ ಬ್ಯಾಂಕು ಕೊಡ್ತಾ ಇಲ್ಲ. ಅವರ್ಸ್ ಇಸ್ ದ ಬೆಸ್ಟ್ ರೇಟ್ ಫಾರ್ ದ ಹೌಸಿಂಗ್ ಲೋನಿಗೆ. ಥ್ಯಾಂಕ್ ಯು ಮ್ಯಾಮ್.